ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಐಶು. ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಸಲ ಸಂಕ್ರಾಂತಿ ಹಬ್ಬ ತುಂಬ ಸಿಂಪಲ್ಲು, ಜಸ್ಟ್ ನಾರ್ಮಲ್ ಪೂಜೆ. ಸೊ ಅದಕ್ಕೆ ಸ್ವೀಟ್ಸ್ ತರಿಸಿದ್ವಿ, ಮೋತಿಚೂರ್ ಲಡ್ಡು ವಿವಿಗೆ ಇಷ್ಟ ಅಂತ. ಸೊ ಬೆಳಗ್ಗೆ ಅವರೆಕಾಳ್ದು ಬಾತ್ ಮಾಡಿಬಿಟ್ಟು ಹಪ್ಪಳ ಎಣ್ಣೆಗೆ ಹಾಕಿದೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಬಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಉಪ್ಪು ಒಂಚೂರು ಕಮ್ಮಿ ಇದೆ, ನಾನೇ ಬೇಕು ಅಂತಲೇ ಕಮ್ಮಿ ಹಾಕ್ತೆ. Hi. Happy Sankranti. Happy Sankranti. Happy Sankranti. Happy Sankranti. Happy Sankranti. Fufi Vlogs ಜನರೇ Happy Sankranti. ಥ್ಯಾಂಕ್ ಯು. ನನಗೆ ಅಂತ ಎಲ್ಲ ತಗೊಂಡ್ಬಂದಿದ್ದಾರೆ. ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ಮತ್ತೆ ಕಬ್ಬು. ಥ್ಯಾಂಕ್ ಯು. ಸೊ ರಘು, ಚೇತನ್ ಮತ್ತು ಕೃಪಾ ಎಲ್ಲ ಮನೆಗೆ ಬಂದಿದ್ದರು. ಸೊ ರಜೆ ಇತ್ತಲ್ಲ, ಬೋರ್ ಆಗುತ್ತೆ, ಮೀಟ್ ಮಾಡೋಣ ಅಂತ. ಸೊ ಮಧ್ಯಾಹ್ನ ಎಲ್ಲ ಮನೆಯಲ್ಲೇ ಇದ್ವಿ. ಈವ್ನಿಂಗು ಈಚೆ ಹೋದ್ವಿ, ಕಾಫಿ ಮತ್ತು ಏನಾದರೂ ತಿನ್ಕೊಂಬರೋಣ, ಹೊಟ್ಟೆ ಹಸಿತಾಯಿತು ಅಂತ. ಸೊ ವೆದರ್ ಚೆನ್ನಾಗಿದ್ದಕ್ಕೆ ಸ್ವಲ್ಪ ಲಾಂಗ್ ಡ್ರೈವ್ ಥರ ಹೋಗೋಣ ಅಂತ ಕನಕಪುರ ರೋಡಲ್ಲಿ ಉಡುಪಿ ಗಾರ್ಡನ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗಿ ಎಲ್ಲರೂ ಒಂದು ಲಾಂಗ್ ಡ್ರೈವ್ ಬರೋಣ. ಈವ್ನಿಂಗು ವೆದರ್ ಚೆನ್ನಾಗಿದೆ, ಸ್ಪೆಷಲಿ ಇವತ್ತು ವೆದರ್ ಚೆನ್ನಾಗಿತ್ತು. ಅದಕ್ಕೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಕನಕಪುರ ರೋಡಿಗೆ ಬಂದು. ಇವತ್ತು ವೆಜ್ ಅಲ್ವಾ, ಎನಿವೇಸ್ ಹಬ್ಬ ಇರೋದ್ರಿಂದ ಇವತ್ತು ವೆಜ್ ತಿನ್ನಬೇಕು. ಸೊ ಅದಕ್ಕೋಸ್ಕರ ಉಡುಪಿ ಗಾರ್ಡನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ನಾವಿಲ್ಲಿ ರವೆ ಇಡ್ಲಿ ಮತ್ತು ಪಾವ್ ಬಜ್ಜಿ, ಮಸಾಲೆ ದೋಸೆ, ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿಯನ್ ಮತ್ತು ಮೈಸೂರು ಮಸಾಲೆ ದೋಸೆ ಮತ್ತು ಇನ್ನೂ ಏನೇನೋ ತೊಗೊಂಡಿದ್ವಿ. ಸೊ ಫುಡ್ ಚೆನ್ನಾಗಿತ್ತು. ಸ್ಪೆಷಲಿ ನಮಗೆ ಫುಡ್ಡು ತುಂಬ ಇಷ್ಟ ಆಯಿತು. ಲಾಂಗ್ ಡ್ರೈವ್ ಅಂದರೆ ನಮ್ಮ ಮನೆಯಿಂದ 10 ಕಿಲೋಮೀಟ್ರ್ ಆಗುತ್ತೆ. ಸೊ ಹೋಗಿದ್ದಕ್ಕೂ ವರ್ತ್ ಅನ್ನಿಸ್ತು. ಲಾಸ್ಟಲ್ಲಿ ಐಸ್ ಕ್ರೀಮ್ ತಿನ್ಕೊಂಡ್ಬಂದ್ವಿ. ಐಸ್ ಕ್ರೀಮು ಜಸ್ಟ್ ನಾವೆಲ್ಲರೂ ಸ್ಕೂಪ್ಸ್ ತೊಗೊಂಡಿದ್ವಿ. ಕೃಪಾ ಮಾತ್ರ ಸಂಡೇಸ್ ತೊಗೊಂಡಿದ್ಲು. ಬಟ್ ಸ್ಕೂಪ್ಸೇ ಚೆನ್ನಾಗಿತ್ತು, ಸಂಡೇಸ್ ಎಲ್ಲ ಆವ್ರೇಜ್ ಅಂತ ಅನ್ನಿಸ್ತು. ಸೊ ಅಲ್ಲೇ ಎಲ್ಲರೂ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ 6:30ಗೆ ಅಲ್ಲಿಂದ ಹೊರಟ್ವಿ. ಲಾಸ್ಟ್ ವೀಕು ವಿದ್ಯಾಕ, ಶ್ರುತಿಯಕ್ಕ, ಇಶು, ವಿಯಾಂಶಿ ಮತ್ತು ನಮ್ಮ ಭಾವ ಎಲ್ಲರೂ ಬಂದಿದ್ದರು. ತುಂಬ ದಿನ ಆಗಿತ್ತು ಅವರು ಬೆಂಗಳೂರಿಗೆ ಬಂದು. ಸೊ ನನಗೂ ವಿಯಾಂಶಿನ ತುಂಬ ನೋಡೋಂಗಾಗಿತ್ತು. ಸೊ ನನ್ನ ಬರ್ಡೇ ಇತ್ತಲ್ಲ ಡಿಸೆಂಬರಲ್ಲಿ, ಇಶು ಗಿಫ್ಟ್ ತೊಗೊಂಬಂದಿದ್ಲು. ಏನಾದರೂ ಡಾಲ್ ಇದೆಯಾ? ಡಾಲಾ? ಅದೇ ನೋಡು, ಇವಾಗ ಓಪನ್ ಮಾಡಿ. ವಾಚ್ ಅಲ್ಲಮ್ಮ, ಚೆನ್ನಾಗಿದೆ. ಥ್ಯಾಂಕ್ ಯು. ಓ ಚಿಕ್ಕಿ, ವಾವ್, 1 in million, awesome, smart, cool, rocking, brave, ಚಿಕ್ಕಿ. ಚೆನ್ನಾಗಿದೆ. ಕಸ್ಟಮೈಸ್ಡ್ ಮಗ್ ತಗೊಂಡಿದ್ದಾಳೆ ಇಶು ನನ್ನ ಬರ್ಡೇಗೆ ಅಂತ. ನನ್ನ ಬರ್ಡೇ ಆಗಿದೆ, ಆದರೂ ಬಿಲೇಟೆಡ್ ವಿಶಸ್. ಥ್ಯಾಂಕ್ ಯು ಆಂಶಿ. ಸೊ ನನ್ನ ವಿವಿನ ನೋಡ್ಬಿಟ್ಟು ವಿಯಾಂಶಿ ಮುಖನೇ ತೋರಿಸ್ತಾ ಇರಲಿಲ್ಲ. ಡೈಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾಳೆ, ಬಟ್ ಇಲ್ಲಿ ಎದುರುಗಡೆ ಬಂದಾಗ ನಮ್ಮ ಹತ್ರ ಬರ್ತಾನೆ ಇಲ್ಲ. ಎಷ್ಟು ಕರೆದ್ರೂ ನಮ್ಮ ಜೊತೆ ಬರ್ತಾ ಇಲ್ಲ. ಹಾಗೆ ಫುಲ್ಲು ಮುಖ ತಿರುಗಿಸ್ಕೊಂಡಿದ್ಲು. ಇಲ್ಲಿ ಎಲ್ಲೋಡು, ಬಾ ಬಾ ಬಾ, ಅಲ್ಲಿ ಚಿಕ್ಕಿ ನೋಡು. ನೀವು ಇನ್ನೊಂದ್ಸಲ ಮಾತಾಡ್ಸೋಣ, ಏನಾದ್ರೂ ಕರೆ. ಕುಕ್, ಅಯ್ಯಮ್ಮ ಕುಕ್. ಯಾರು ಹೈಡ್ ಆ್ಯಂಡ್ ಸೀಕ್ ಆಡ್ತಿರೋದು? ಕುಕ್. ಏ ಏ ಪಪ್ಪಿ. ಏ ತೆಗಿ ಸಾಕು. ಐಶ್, ಯಾಕೆ ಹೋಯ್ತು ಮಾಮ? ಎಲ್ಲೋಯ್ತು? ಬಾ ಹಣ್ಣು.
ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಸ್ವಲ್ಪ ನಮ್ಮ ಜೊತೆ ನನ್ನ ಹತ್ರ ಸ್ವಲ್ಪ ಬರ್ತಾಯಿದ್ಲು, ವಿ ಹತ್ರ ಇನ್ನೂ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಫ್ರೂಟ್ಸ್ ದಾಳಿಂಬೆ ಇತ್ತು, ಅದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಡೋಣ ಅಂತ ಬಿಡಿಸ್ತಾ ಕೂತಿದ್ದೆ ಅವಳನ್ನು ಕೂರಿಸ್ಕೊಂಡು. ಹಣ್ಣು ಹಣ್ಣು ಏನಿದು ಏನಿದು ಬೇಕಾ? ಅದಕ್ಕೆ ಅಲ್ಲೊಂದ್ಸಲ ಕೇಳು, ಹಾಯ್ ಮಾಡೋಗೆಲ್ಲ ಗುಬಿಯಲ್ಲಿ ಹಾಯ್ ಮಾಡು. ಊಟ ಆಯ್ತಾ ಕೇಳೋರ್ದಲ್ಲ? ಊಟ ಆಯ್ತಾ? ಹಾಂ ಕೇಳು. ಕೊಡಲ್ಲ ಕೊಡಲ್ಲ. ನಂಗೆ ತಕ್ಕೊಳಕ್ ಬರಲ್ಲ. ಯಾವುದು ನೀನೇ ತಿನ್ನು. ಹಾಂ. ಸೊ ಇವರು ಶುಕ್ರವಾರ ಬಂದು ಸಂಡೇ ಹೊರಟ್ರು. ಸೊ ಅದಕ್ಕೆ ಸಂಡೇ ಹೋಗಬೇಕಾದ್ರೆ ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತಿನ್ಕೊಂಡೋದ್ರು. ಇಶುಗೆ ತುಂಬ ದಿನದಿಂದ ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಆಸೆ ಇತ್ತಂತೆ. ಸೊ ಅದಕ್ಕೆ ಪೋಲಾರ್ ಬಿಯರ್ಗೆ ಹೋಗಿದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದ್ರು. ಇಲ್ಲ ಸೊ ಐಸ್ ಕ್ರೀಮ್ ತಿನ್ಕೊಂಡ್ಮೇಲೆ ಅವ್ರು ಅಲ್ಲಿಂದ ಹಾಗೆ ಹೊರಟ್ರು. ಸೊ ಅವರಿಗೆ ಬಾಯ್ ಹೇಳಿ ನಾವು ಮನೆಗೆ ಬಂದ್ವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.